ದಟ್ಟ ಕಾಡಿನ ಮಧ್ಯದಲ್ಲಿ ಜನಸಂದಣಿಯಿಂದ ದೂರವಾಗಿ ಏಕಾಂತವಾಗಿ ಅರ್ಧನಾರೀಶ್ವರ ಕುಳಿತಿದ್ದಾನೆ. ಭಯ ಹುಟ್ಟಿಸುವ ವಾತಾವರಣದಲ್ಲಿ ಅರ್ಧನಾರೀಶ್ವರನ ದೇವಸ್ಥಾನ, ಹೊಯ್ಸಳರ ಕಾಲದ ದೇವಸ್ಥಾನ. ಈ ಕಂಬದಲ್ಲಿದೆ ಸಕಲ ಚರ್ಮ ರೋಗಕ್ಕೂ ಸಹ ಮದ್ದು. ಯಾವುದೇ ಚರ್ಮ ರೋಗಕ್ಕೂ ಈ ಕಂಬದಲ್ಲಿ ಔಷಧವಿದೆ. 900 ವರ್ಷಗಳ ಹಳೆಯ ಮನೆ. ಹೊಯ್ಸಳರ ಕಾಲದಲ್ಲಿ ಕಟ್ಟಿ ಬಾಳಿ ಬದುಕಿದಂತಹ ಮನೆ, ಶ್ರೇಷ್ಠ ವ್ಯಕ್ತಿಗಳು ಬದುಕಿದಂತಹ ಮನೆ ಇಂದು ಅನಾಥವಾಗಿ ಭಯ ಹುಟ್ಟಿಸುವ ರೀತಿಯಲ್ಲಿದೆ. ಅರಸರ ಕಾಲದ ಶ್ರೇಷ್ಠ ವ್ಯಕ್ತಿಗಳು ಬಾಳಿದಂತಹ ಮನೆ ಇಂದು ಪಾಳು ಬಿದ್ದ ಸ್ಥಿತಿಯಲ್ಲಿ, ಭಯ ಹುಟ್ಟಿಸುವ ರೀತಿಯಲ್ಲಿ. ಈ ಮನೆಯ ಮುಂಭಾಗದಲ್ಲಿರುವ 3 ಶಿವನ ದೇವಸ್ಥಾನಗಳು. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಯೂಟ್ಯೂಬ್ ಗೆಳತಿ ಆಶಾರಾಣಿ, ಮಲೆನಾಡು ಹುಡುಗಿ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲೇ ಹೊಯ್ಸಳರು ಕಟ್ಟಿದಂತಹ ದಟ್ಟನ ಕಾಡಿನ ಮಧ್ಯದಲ್ಲಿ ಒಂದು ಅರ್ಧನಾರೀಶ್ವರ ದೇವಸ್ಥಾನ ಅರ್ಧವಾಗೇ ನಿಂತು ಹೋಗಿದೆ. ಹೊಯ್ಸಳ ಕಾಲದಲ್ಲಿ ನಿಂತಹ ದೇವಸ್ಥಾನ ಇಂದಿಗೂ ಅದು ಪುನರುಜ್ಜೀವನಗೊಂಡಿಲ್ಲ ಅಂತ ವಿಷಯ ಬಂತು. ನೋಡೋಣ ಅಂತ ಹೋದ್ವಿ. ಜೊತೆಗೆ ಅದು ಕಾಡಿನ ಮಧ್ಯದಲ್ಲಿದೆ, ಅಜ್ಞಾತವಾಗಿದೆ. ಅಲ್ಲಿ ಜನರು ಜಾಸ್ತಿ ಓಡಾಡ್ತಾ ಇಲ್ಲ, ಯಾವುದೇ ಸರ್ಕಾರನೂ ಅದನ್ನು ಗಮನಿಸಿಲ್ಲ ಅಂಥೇಳಿ ಆಯಿತು ಸರಿ ನೋಡೋಣ ಅಂತ ಹೊರಟ್ವಿ. ನಾವು ಹೊರಟಂಥ ಮಾರ್ಗ ಬಂದು ರಿಪ್ಪನ್ಪೇಟೆಯಿಂದ ಸಾಗರ. ರಿಪ್ಪನ್ಪೇಟೆಯಿಂದ ಸಾಗರ ಕೇವಲ 30 ಕಿಲೋಮೀಟರ್ ದೂರ. ಸಾಗರದಿಂದ ಸೊರಬ ರೋಡಿನಲ್ಲಿ 10 ಕಿಲೋಮೀಟರ್ ದೂರ ಪ್ರಯಾಣಿಸಿದರೆ ಅಲ್ಲಿ ಮಧ್ಯದಲ್ಲಿ ಒಂದು ಸರ್ಕಲ್ ಸಿಗುತ್ತೆ. ಅಲ್ಲಿ ಬೋರ್ಡ್ ಹಾಕಿರ್ತಾರೆ ಎಲ್ಲ ಊರಿಗೆ ಹೋಗ್ಲಿಕ್ಕೂ. ಬಾಳ್ಗೋಡು, ನಾಡಕಲಸಿ, ಕೆರೆಗದ್ದೆ, ಕಲ್ಯಾಣಪುರ, ಕೊಲ್ಲಿಕೊಪ್ಪ, ಬಿಳಿಸಿರಿ, ಜಂಬಾನಿ ಅಂತ ಎಲ್ಲ ಹೇಳಿ ನಾವು ನಾಡಕಲಸಿಗೆ ಹೋಗುವ ಆರೋ ಮಾರ್ಕ್ ಮೂಲಕ ಹೊರಡಬೇಕು. ಆ ಆರೋ ಮಾರ್ಕ್ ಮೂಲಕನೇ ಹೊರಟ್ರೆ ಸುಮಾರು 2 ಕಿಲೋಮೀಟರ್ ದೂರ ನಾವು ಕ್ರಮಿಸಿದ್ರೆ ಅಲ್ಲಿ ನಾಡಕಲಸಿ ಈ ಎಲ್ಲ ಹೆಸರಿನ ಒಂದು ಊರು ಸಿಕ್ಕತ್ತೆ. ಅದು ಅತ್ಯಂತ ಪವಿತ್ರವಾದ ಊರು ಅಂತ ಹೇಳ್ಬೋದು ಫ್ರೆಂಡ್ಸ್. ಯಾಕೆ ಅಂದರೆ ಅದು ಹಿಂದೆ ಹೊಯ್ಸಳರ ಕಾಲದಲ್ಲಿ, ಕೆಳದಿ ಅರಸರ ಕಾಲದಲ್ಲಿ ಅಲ್ಲಿ ಶಾಸನಗಳನ್ನು ಕೆತ್ತುತ್ತಾ ಇದ್ರಂತೆ. ದೇವಸ್ಥಾನಕ್ಕೆ ಶಾಸನಗಳನ್ನು ನಿಲ್ಲಿಸ್ಬೇಕಲ್ವಾ, ವಿಗ್ರಹಗಳನ್ನು ನಿಲ್ಲಿಸ್ಬೇಕಲ್ವಾ, ಆ ಎಲ್ಲ ಕೆಲಸವನ್ನು ಮಾಡ್ತಾ ಇದ್ದಿದ್ದು ಆ ನಾಡಕಲಸಿ ಅನ್ನೋ ಊರಲ್ಲಿ. ಯಾಕೆ ಅಂದರೆ ಅಲ್ಲಿ ಅತ್ಯಂತ ಶ್ರೇಷ್ಠ ಪಂಡಿತರುಗಳಿದ್ರು, ಶ್ರೇಷ್ಠ ವಿಗ್ರಹಗಳನ್ನು ಕೆತ್ತುವಂತಹ ಶಿಲ್ಪಿಗಳಿದ್ರು, ಜೊತೆಗೆ ಋಷಿಮುನಿಗಳು ಸಹ ಅಲ್ಲಿ ತಪಸ್ಸು ಮಾಡಿದರು ಅಂತ ಹೇಳ್ತಾರೆ. ಹಾಗಾಗಿ ಆ ಪವಿತ್ರವಾದ ಸ್ಥಳದಿಂದ ಶಾಸನಗಳನ್ನು, ಶಿಲ್ಪಗಳನ್ನು ಕಟೆದು ಇಕ್ಕೇರಿಯ ಅಘೋರೇಶ್ವರ ದೇವಸ್ಥಾನಕ್ಕೆ, ಕೆಳದಿಯ ರಾಮೇಶ್ವರ ದೇವಸ್ಥಾನಕ್ಕೆ, ಶಿವಪ್ಪ ನಾಯಕನ ಚಂಪಕ ಸರಸು ಕೆರೆಯ ಒಂದು ದೇವಸ್ಥಾನಕ್ಕೆ, ಹೀಗೆ ವಿಗ್ರಹಗಳನ್ನು ಸರಬರಾಜು ಮಾಡ್ತಾ ಇದ್ದಂತಹ ಸ್ಥಳ. ಅಂತಹ ಸ್ಥಳದಲ್ಲಿ ಶಿವನ 3 ಮಹಾನ್ ದೇವಸ್ಥಾನಗಳಿದೆ ಅಂತ ಹೇಳಿ ಕೇಳ್ಪಟ್ಟು ಹೋದ್ವಿ. ಅದು ಯಾವುದು ಅಂತ ಹೇಳಿದ್ರೆ ಹೊಯ್ಸಳ ಕಾಲದಲ್ಲಿ ನಿರ್ಮಿಸಿದಂತಹ ಮಲ್ಲಿಕಾರ್ಜುನ ದೇವಸ್ಥಾನ, ರಾಮೇಶ್ವರ ದೇವಸ್ಥಾನ, ಹಾಗೂ ಸ್ವಲ್ಪ ದೂರದಲ್ಲಿ ಕಾಡಿನ ಮಧ್ಯದಲ್ಲಿ ಅಜ್ಞಾತವಾಗಿ ಇರುವಂತಹ ಅರ್ಧನಾರೀಶ್ವರ ದೇವಸ್ಥಾನ. ಈ ಊರಿಗೆ ಒಂದು ಇತಿಹಾಸ ಇದೆ. ಅದೇನೆಂದರೆ ಶಾಸನಗಳನ್ನು ಬರೆಯುವಂಥ ಪ್ಲೇಸ್ ಇದು ಅಂತ ಹೇಳ್ತಾರೆ. ಅವತ್ತಿನ ಕಾಲದಲ್ಲಿ ಋಷಿಮುನಿಗಳು ಏನು ಶಾಸನಗಳನ್ನು ರಚಿಸ್ತಿದ್ರು ಅಂಥ ಶಾಸನಗಳನ್ನು ಮಾಡ್ತಾರೆ. ಈ ರೋಡಿಂದ ಸ್ವಲ್ಪ ಮುಂದೆ ಹೋದರೆ ಕಲ್ಮಠ ಅಂತ ಇದೆ. ಅದು ಅವತ್ತಿನ ಯೋಗ ಶಾಲೆ ಮತ್ತು ಯಾಗಶಾಲೆಗಳಾಗಿದ್ವು ಅಂಥೇಳಿ ನಂಬಿಕೆ ಇದೆ. ಅದು ಇವತ್ತು ಅತ್ಯಂತ ಕಳಪೆ ಸ್ಥಿತಿಯಲ್ಲಿದೆ, ಅದು ಶಿಥಿಲಗೊಂಡಿದೆ. ಅದನ್ನು ಮುಂದೆ ಯಾರು ಈ ಥರ ವಿಡಿಯೋಗಳನ್ನು ನೋಡಿದರೆ ಅದಕ್ಕೆ ಸಂಬಂಧಪಟ್ಟವರು ಅದನ್ನು ಜೀರ್ಣೋದ್ಧಾರ ಮಾಡಿದರೆ ಅನುಕೂಲ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಗೆ ಈ ದೇವಸ್ಥಾನದಿಂದ 50 ಮೀಟ್ರ್ ಮುಂದೆ ಹೋದರೆ ಒಂದು ಅರ್ಧನಾರೀಶ್ವರ ದೇವಸ್ಥಾನ ಇದೆ. ಆ ದೇವಸ್ಥಾನ ಕೂಡ ಇತಿಹಾಸದ ಯಾವುದೇ ಒಂದು ಇದನ್ನು ಮಾಡಿಲ್ಲ, ಅವರು ಸರಿಯಾಗಿ ಜೀರ್ಣೋದ್ಧಾರಗಳನ್ನು ಮಾಡಿಲ್ಲ. ಸೊ ಅದು ಯಾವುದೇ ಮುಜರಾಯಿ ಇಲಾಖೆಗೆ ಇನ್ನೂ ಒಳಪಟ್ಟಿಲ್ಲ. ಸೊ ಅದನ್ನು ಕೂಡ ಜೀರ್ಣೋದ್ಧಾರ ಮಾಡಬೇಕು ಅಂತ. ಸ್ನೇಹಿತರೆ, ಹೊಯ್ಸಳರ ಕಾಲದಲ್ಲಿ ಹಾಗೂ ಕೆಳದಿ ಅರಸರ ಕಾಲದಲ್ಲಿ ಯಜ್ಞ ಸ್ಥಳ ಹಾಗೂ ಯಾಗಶಾಲೆಗಳಿದ್ದಂತಹ ಸ್ಥಳವನ್ನು ಹುಡ್ಕೊಂಡು ಹೊರಟ್ವಿ. ಇದು ರಾಮೇಶ್ವರ ದೇವಸ್ಥಾನ ಹಾಗೂ ಮಲ್ಲಿಕಾರ್ಜುನ ದೇವಸ್ಥಾನದಿಂದ 1 ಕಿಲೋಮೀಟರ್ ದೂರದಲ್ಲಿ ಕಾಡಿನೊಳಗಡೆ ಇದೆ. ಸ್ವಲ್ಪ ತಕ್ಷಣಕ್ಕೆ ಕಾಣಿಸಲ್ಲ, ನಾವು ಹೋಗಿ ಸ್ವಲ್ಪ ಅಲ್ಲಿ ವಿಚಾರಿಸಬೇಕು.
ಸಂದಣಿನೂ ಸಹ ಬಹಳ ಕಡಿಮೆ ಇರುತ್ತೆ. ಅಂಥ ಸ್ಥಳ ಸಿಕ್ತು ನಮಗೆ, ಹೋದ್ವಿ. ಆದರೆ ಸ್ವಲ್ಪ ಭಯ ಆಗ್ತಾಯಿತ್ತು. ಯಾಕೆಂದರೆ ಜನ ಯಾರೂ ಇಲ್ಲ. ನನಗೆ ಅತ್ಯಂತ ಹೆಚ್ಚಿನ ಭಯ ಅಲ್ಲಿ ಹಾವಿನ ಭಯ. ಯಾಕೆಂದರೆ ಅಲ್ಲಿ ಕಾಳಿಂಗ ಸರ್ಪಗಳು ಜಾಸ್ತಿ. ನಮ್ಮ ಶಿವಮೊಗ್ಗ ಕಾಡಿನಲ್ಲಿ ಕಾಳಿಂಗ ಸರ್ಪಗಳು ತುಂಬ ಜಾಸ್ತಿ. ಹಾಗಾಗಿ ವಿಷಪೂರಿತ ಹಾವುಗಳಿರುತ್ತೇನೋ ಅಂತ ಹೇಳಿ ಅಲ್ಲಿ ಪ್ರತಿದಿನ ದೇವಸ್ಥಾನದಲ್ಲಿ ಬಂದು ಪೂಜೆ ಮಾಡಿದ ಯಾವ ಕುರುಹುಗಳು ಇರಲಿಲ್ಲ. ಆದರೂ ಸಹ ನಮಗೆ ಸಿಕ್ತು ಅರ್ಧನಾರೀಶ್ವರ ದೇವಸ್ಥಾನ. ಬಹಳ ಸಂತೋಷ ಆಯಿತು. ಭಯ ಮರ್ತೋಯ್ತು, ಸಂತೋಷ ಜಾಸ್ತಿ ಆಯಿತು. ಅಂತೂ ನಾವು ಸಿಕ್ತು ದೇವಸ್ಥಾನ ಅಂತ ಹೇಳಿ ಹೋದ್ವಿ. ಜೀರ್ಣೋದ್ಧಾರ ಅಷ್ಟು ಆಗಿಲ್ಲ. ಅದು ಹೊಯ್ಸಳರ ಕಾಲದಲ್ಲಿ ಕಟ್ಟಿದ್ರಂತೆ. ಕಟ್ತಾ ಇದ್ದಂಗೆ ಅದು ದಾಳಿಗೆ ಒಳಗಾಯಿತು. ದಾಳಿಗೆ ಒಳಗಾದ ತಕ್ಷಣವೇ ಆ ದೇವಸ್ಥಾನವನ್ನು ನಿಲ್ಲಿಸ್ಬಿಟ್ರು ಅಂತ ಹೇಳಿ. ಅರ್ಧನಾರೀಶ್ವರ ಏಕಾಂತವಾಗಿ ಅಲ್ಲಿ ಒಬ್ಬನೇ ಕುಳಿತಿದ್ದ. ಅಲ್ಲಿ ಯಾರೂ ಸಹ ಬಂದು ಪೂಜಿಸಿ ಹೋದಂತಹ ಯಾವುದೇ ಕುರುಹುಗಳಿರಲಿಲ್ಲ. ಆದರೂ ಸ್ವಲ್ಪ ಭಯ ಇತ್ತು. ಒಳಗಡೆ ಸ್ವಲ್ಪ ಪಾಳು ಬಿದ್ದಂತಹ ಸ್ಥಿತಿನಲ್ಲಿತ್ತು ದೇವಸ್ಥಾನ. ಹಾಗಾಗಿ ಸುತ್ತಮುತ್ತ ಯಾವುದಾದ್ರೂ ಹುತ್ತಗಳಿದೆಯಾ ನೋಡಿದ್ವಿ, ಯಾವುದೂ ಇರಲಿಲ್ಲ. ಶಿವನ ನೋಡಿ ತುಂಬ ಖುಷಿಯಾಯಿತು. ಶಿವನ ಜೊತೆಗೆ 10 ನಿಮಿಷ ಧ್ಯಾನ ಮಾಡಿ ಹಿಂದೆ ಮಹಾನ್ ನಮ್ಮ ಸಾಮ್ರಾಜ್ಞ ವಿಷ್ಣುವರ್ಧನ ಮಹಾರಾಣಿ ಶಾಂತಲೆ ನಿನ್ನನ್ನು ದರ್ಶನ ಪಡೆದಿದ್ರು. ಇವತ್ತು ನಾವು ನಿನ್ನನ್ನು ದರ್ಶನ ಪಡೆದಿದ್ದೀವಿ ಅಂತ ಹೇಳಿ ಕೈ ಮುಗಿದು ತುಂಬ ಖುಷಿಯಿಂದ ಮತ್ತೆ ಹಿಂದೆ ವಾಪಸ್ ಬಂದ್ವಿ. ಆದರೆ ಸ್ನೇಹಿತರೆ, ಈ ಒಂದು ಕಟ್ಟಡ ಏನಿದೆ ಅಲ್ಲ, ಇದು ಹೊಯ್ಸಳ ಶೈಲಿನಲ್ಲೇ ಇದೆ. ಜೊತೆಗೆ ತಿಳಿ ಹಸಿರು ಬಣ್ಣದ ಕಲ್ಲು, ಕೆಂಪು ಮಿಶ್ರಿತ ತಿಳಿ ಹಸಿರು ಬಣ್ಣದ ಕಲ್ಲು. ಇದಕ್ಕೆ ಬಳಪದ ಕಲ್ಲು ಅಂತ ಹೇಳ್ತಾರೆ. ಬಟ್ ಬಳಪದ ಕಲ್ಲು ಈ 3 ವರ್ಣಗಳಿರುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ವಿಶೇಷವಾಗಿದೆ. ಶಿವನನ್ನು ಅಲ್ಲಿ ಪ್ರತಿಷ್ಠಾಪಿಸಿದ್ದಾರೆ. ಆದರೆ ಯಾವುದೇ ರೀತಿಯ ಜೀರ್ಣೋದ್ಧಾರ ಕಾರ್ಯ ನಡೆದಿಲ್ಲ. ನೋಡಿದ್ರಿಲ್ಲ ಫ್ರೆಂಡ್ಸ್, ಶಿವನ ಅರ್ಧನಾರೀಶ್ವರನನ್ನು. ಈಗ ನಿಮಗೆ ನಾನು ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನದಲ್ಲಿರುವಂತಹ ಚರ್ಮ ರೋಗಕ್ಕೆ ಮದ್ದು ಕೊಡುವಂತಹ ಕಂಬವನ್ನು ತೋರಿಸ್ತೀನಿ ಬನ್ನಿ ಸ್ನೇಹಿತರೆ. ಇದು ರಾಮೇಶ್ವರ ದೇವಸ್ಥಾನದಲ್ಲಿರುವಂತಹ ಕಂಬಗಳ ಸಾಲು. ನಾನು ನನ್ನ ಹಿಂದಿನ ವಿಡಿಯೋದಲ್ಲಿ ಮಲ್ಲಿಕಾರ್ಜುನ ಹಾಗೂ ರಾಮೇಶ್ವರ ದೇವಸ್ಥಾನದ ವಿಡಿಯೋ ತೋರಿಸಿದಾಗ ಈ ಕಂಬಗಳು ಚೋಳ ಶೈಲಿ ಹಾಗೂ ದ್ರಾವಿಡ ಶೈಲಿನಲ್ಲಿರುವಂಥ ಕಂಬಗಳನ್ನು ತೋರಿಸಿದ್ದೆ. ಈಗ ಈ ಕಂಬಗಳಲ್ಲಿ 2 ಔಷಧಯುಕ್ತವಾದ ಕಂಬಗಳಿದೆ. ಏನು ಈ ಕೆಂಪು ಬಣ್ಣದಲ್ಲಿ ಕಾಣ್ತಾ ಇದೆಯಲ್ಲ, ಇದು ಮಣ್ಣಿನಲ್ಲಿ ಮಾಡಿದಂತಹ ಕಂಬ. ಈ ಕಂಬದಲ್ಲಿರುವ ವಿಶೇಷತೆ ಅಂದರೆ ಇದು ಚರ್ಮ ರೋಗಕ್ಕೆ ಮದ್ದಾಗಿದೆ. ಚರ್ಮದ ಯಾವುದೇ ರೋಗಗಳಿರ್ಬೋದು, ಅಮ್ಮ, ದಡಾರ, ತುರಿಕೆ, ವೈಟ್ ಪ್ಯಾಚಸ್, ಯಾವುದೇ ಚರ್ಮ ರೋಗಕ್ಕೂ ಈ ಕಂಬಕ್ಕೆ ಬಂದುಬಿಟ್ಟು ಪೂಜೆಯನ್ನು ಮಾಡಿ ಒದ್ದೆ ಕೈಯಲ್ಲಿ ನಾವು ಆ ಕಂಬವನ್ನು ಒರೆಸಿದ್ರೆ ಆ ಕಂಬದ ಮಣ್ಣು ನಮ್ಮ ಕೈಗೆ ಅಂಟುತ್ತೆ. ಆ ಮಣ್ಣನ್ನು ನಮಗೆ ಎಲ್ಲಿ ಚರ್ಮ ರೋಗ ಬಂದಿರುತ್ತೆ ಅಲ್ಲಿ ಹಚ್ಚಿಕೊಂಡ್ರೆ 100% ಆಗಿ ಚರ್ಮ ರೋಗ ವಾಸಿಯಾಗುತ್ತೆ ಅಂತ ಹೇಳಿ ಇದು ಹೊಯ್ಸಳರ ಕಾಲದಿಂದಲೂ ಇದೆ ಈ ನಂಬಿಕೆ. ಸ್ನೇಹಿತರೆ, ಇದು 900 ವರ್ಷಗಳ ಹಳೆಯ ಮನೆ. ಹೊಯ್ಸಳರ ಕಾಲದಲ್ಲಿ ನಿರ್ಮಿಸಿದಂತಹ ಮನೆ. ಎಷ್ಟು ದಪ್ಪವಾದ ಗೋಡೆಗಳು ಗೊತ್ತಾ? ನೋಡ್ತಾ ಇದ್ದರೆ ಇಷ್ಟು ದೊಡ್ಡ, ಅಂದರೆ 3ರಿಂದ 5 ಅಡಿ ದಪ್ಪನಾದ ಗೋಡೆಗಳು ನಿಲ್ಲಿಸಿದ್ದಾರೆ. ತೊಲೆಗಳಿಂದ ಕಟ್ಟಿದ್ದಾರೆ. ಆದರೆ ಈಗ ಅದು ಪಾಳು ಬಿದ್ದ ಸ್ಥಿತಿನಲ್ಲಿದೆ. ಬಹಳ ದೊಡ್ಡ ಮನೆ, ತುಂಬ ದೊಡ್ಡದಿದೆ. ಒಳಭಾಗದಲ್ಲಿ ತುಂಬ ದೊಡ್ಡದಿದೆ. ಮೇಲೆ ಹೊರಗಡೆಯಿಂದ ಹಾಗೆ ಕಾಣಿಸ್ತಾ ಇದೆ ಅಷ್ಟೇ. ಇದು ಹೊಯ್ಸಳರ ಕಾಲದಲ್ಲಿ ಅಲ್ಲಿನ ಪೌರೋಹಿತ್ಯ ಮಾಡ್ತಾ ಇದ್ರಲ್ವ, ದೇವಸ್ಥಾನದ ಪೌರೋಹಿತ್ಯ. ಆ ದೇವಸ್ಥಾನದ ಪೌರೋಹಿತ್ಯ ಮಾಡೋರಿಗೆ ಇದನ್ನು ಮನೆಯಾಗಿ ಕೊಡ್ತಾ ಇದ್ರಂತೆ. ಈ ದೇವಸ್ಥಾನ ಏನಿದೆ, ರಾಮೇಶ್ವರ ಹಾಗೂ ಮಲ್ಲಿಕಾರ್ಜುನ ದೇವಸ್ಥಾನದ ಕೇವಲ 3 ಅಡಿ ಹಿಂಭಾಗದಲ್ಲಿ ಈ ಮನೆ ಇದೆ. ಜೊತೆಗೆ ಆ ದೇವರಿಗೆ ನೈವೇದ್ಯ ಮಾಡುವಂತಹ ಅಡುಗೆ ಮನೆ. ಒಳಗಡೆ ನೋಡ್ತಾ ಇದ್ರೆ ಸ್ವಲ್ಪ ಭಯ ಅನಿಸುತ್ತೆ. ಯಾಕೆಂದರೆ ಒಳಗಡೆ ತೊಲೆಗಳೆಲ್ಲ ಕೆಳಗಡೆ ಬಿದ್ದೋಗಿದೆ. ಎಷ್ಟೋ ವಸ್ತುಗಳು ಬಿದ್ದುಬಿಟ್ಟು ಹಾಗೆ ಇದೆ. ಆದರೆ ಇಲ್ಲಿ ಯಾವುದೇ ರೀತಿಯ ಜೀರ್ಣೋದ್ಧಾರ ಮಾಡಿದ್ರೆ ಇದು ಅತ್ಯಂತ ಒಳ್ಳೆಯ ಮನೆ ಆಗುತ್ತೆ ಅಂತ ನಾನು ಹೇಳಬಲ್ಲೆ. ಆದರೆ ಸರ್ಕಾರದಿಂದ ನಿರಾಸಕ್ತಿಗೆ ಒಳಗಾಗಿದೆ. ಬಹುಶಃ ಊರಿನವರೇನಾದರೂ ರೆಕಮೆಂಡೇಶನ್ ಮಾಡಬಹುದಿತ್ತು, ನಮಗೆ ಇದು ಜೀರ್ಣೋದ್ಧಾರ ಮಾಡಿ ಒಂದು ಒಳ್ಳೆ ಟೂರಿಸ್ಟ್ ಪ್ಲೇಸ್ ಮಾಡಿ ಅಂತ ಕೇಳಬಹುದಿತ್ತು. ಅಲ್ಲಿ ಏನು ನಡೆದಿದೆ ಅಂತ ನನಗೆ ಗೊತ್ತಿಲ್ಲ. ನೋಡಿ, ಜಸ್ಟು ಕಿಟಕಿಯಿಂದ ಮುಂಭಾಗದಲ್ಲಿ 3 ಅಡಿ ಇದೆ ಗೋಡೆ, ಕಿಟಕಿಯಿಂದ ಒಳಭಾಗದಲ್ಲಿ 3 ಅಡಿ ಇದೆ ಗೋಡೆ. ಒಳಗಡೆ ಎಲ್ಲ ವಸ್ತುಗಳು ಬಿದ್ದೋಗಿದೆ, ಚಲಾಪಿಲ್ಲಿಯಾಗಿದೆ. ಒಳಗಡೆ ಹಂಚುಗಳು ಮುರಿದು ಬಿದ್ದಿದೆ. ಆದರೆ ಮುಂದಿನ ಅವಶೇಷ ತುಂಬ ಚೆನ್ನಾಗಿದೆ.
ಸ್ನೇಹಿತರೆ, ನನ್ನ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು? ಅರ್ಧನಾರೀಶ್ವರ 900 ವರ್ಷಗಳ ಹಳೆಯ ಮನೆ ಇಷ್ಟ ಆಯಿತು ಅಂದ್ಕೊಳ್ತೀನಿ. ನನ್ನ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ತುಂಬ ಥ್ಯಾಂಕ್ಸ್. ಲೈಕ್, ಕಾಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.